ಹಲೋ ಸ್ನೇಹಿತರೆ, ಗೀತಾ ಧಾರಾವಾಹಿಯ ಮುಂದಿನ ಭಾಗವನ್ನು ನೋಡೋಣ. ಗೀತಾ ಧಾರಾವಾಹಿಯಲ್ಲಿ ಗೀತಾ ಮತ್ತು ವಿಜಿ ಮೇಲೆ ರುದ್ರಾಪುರದಲ್ಲಿ ಪದೇ ಪದೇ ಅಟ್ಯಾಕ್ ಆಗ್ತಾನೆ ಇರುತ್ತೆ. ವಿಜಿ ಮತ್ತು ಗೀತಾ ನಡ್ಕೊಂಡು ಹೋಗ್ತಾ ಅದೇ ವಿಚಾರವಾಗಿ ಮಾತನಾಡ್ತಾ ಇರ್ತಾರೆ. ವಿಜಿ ಗೀತಾಳ ಹತ್ರ ಹೇಳ್ತಾನೆ, ಗೀತಾ, ನಮಗೆ ಅಷ್ಟೆಲ್ಲ ತೊಂದರೆ ಕೊಟ್ಟರು ನಮ್ಮನ್ನು ಇಲ್ಲಿವರೆಗೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಗೀತಾ ಹೇಳ್ತಾಳೆ, ಇಲ್ಲೇ ಊರವರು ಇರಬೇಕು ವಿಜಿ. ವಿಜಿ ಹೇಳ್ತಾನೆ, ಊರವರು ಆಗಿದ್ರೆ ಇಲ್ಲಿ ಬಂದು ನೋಡಿದಾಗ ಯಾರಾದರೂ ಇರಬೇಕಿತ್ತಲ್ವಾ, ಯಾರೂ ಇಲ್ಲ ಅಂದರೆ ಏನರ್ಥ? ಅದಕ್ಕೆ ಗೀತಾ ಹೇಳ್ತಾಳೆ, ಇಷ್ಟಕ್ಕೆಲ್ಲ ತಲೆ ಕೆಡಿಸೋ ಅಗತ್ಯ ಇಲ್ಲ, ನಡಿ ಹೋಗೋಣ ಅಂತ ಇಬ್ಬರು ತಿರುಗಿ ನಡ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಅವರು ತಿರುಗಿ ನಡ್ಕೊಂಡು ಹೋದಾಗ ಅವರ ಹಿಂದೆನೇ ಅವರನ್ನು ಫಾಲೋ ಮಾಡ್ತಿದ್ದ ವ್ಯಕ್ತಿ ಅವ್ರ ಹಿಂದೆನೇ ಇರ್ತಾನೆ. ಮುಂದೆ ನಡ್ಕೊಂಡು ಬರ್ತಾ ಗೀತಾ ವಿಜಿ ಹತ್ರ ಹೇಳ್ತಾಳೆ, ವಿಜಿ, ಅಮ್ಮ ಮತ್ತು ಅತ್ತೆ ನಮಗೆ ಫೋನ್ ಮಾಡಿರ್ತಾರೆ ಅಲ್ವಾ, ನಮ್ಮ ಹತ್ರ ಫೋನ್ ಇಲ್ಲದೆ ಇರೋದ್ರಿಂದ ಏನೂ ಗೊತ್ತಾನೇ ಆಗ್ತಾ ಇಲ್ಲ. ಅದಕ್ಕೆ ವಿಜಯ್ ಹೇಳ್ತಾನೆ, ಹೌದು ಗೀತಾ, ಅಮ್ಮ ಅಂತೂ ಖಂಡಿತ ಮಾಡಿರ್ತಾರೆ. ಅವರಿಗೆ ಒಂದಿನೂ ನನ್ನ ಜೊತೆ ಮಾತನಾಡದೆ ಇರೋದಕ್ಕಾಗಲ್ಲ. ಅದಕ್ಕೆ ಗೀತಾ ಹೇಳ್ತಾಳೆ, ತಾಯಿ ಪ್ರೀತಿ ಅಂದರೆ ಅದನ್ನೇ ಅಲ್ವಾ ಹೇಳೋದು. ಮಕ್ಕಳು 1000 ಕಿಲೋಮೀಟರ್ ಆಚೆನೇ ಇರಲಿ, ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸ್ತಾರೆ. ಅವರಿಗೆ ಏನೂ ಆಗದೆ ಇರಲಿ ಅಂತ ಬಯಸೋ ಜೀವ ಅದು. ಅದಕ್ಕೆ ವಿಜಯ್ ಹೇಳ್ತಾನೆ, ಆ ಜೀವಕ್ಕೆ ನೋವು ಕೊಡೋ ಕೆಲಸನ ನಾನು ಮಾಡ್ತಿದ್ದೀನಲ್ಲ ಗೀತಾ, ಅವ್ರಿಗಿಷ್ಟ ಇಲ್ಲದೆ ಇದ್ದರೂ ನಾನು ರುದ್ರಾಪುರಕ್ಕೆ ಬಂದಿದ್ದೇನೆ. ಅದಕ್ಕೆ ಗೀತಾ ಹೇಳ್ತಾಳೆ, ನೀನು ಒಳ್ಳೆ ಉದ್ದೇಶದಿಂದ ಅಲ್ವಾ ಇಲ್ಲಿಗೆ ಬಂದಿರೋದು. ನಿನ್ನ ಉದ್ದೇಶ ಒಳ್ಳೆಯದಾಗಿದ್ದರಿಂದ ಅವರು ಆಶೀರ್ವಾದ ನಿನಗೆ ಯಾವಾಗಲೂ ಇರುತ್ತೆ. ಯೋಚನೆ ಮಾಡಬೇಡ, ಫೋನ್ ಸಿಕ್ಕಿದ ಕೂಡಲೇ ನಾವು ಅವ್ರಿಗೆ ಫೋನ್ ಮಾಡೋಣ. ಹೀಗೆ ಇಬ್ಬರು ಮಾತನಾಡ್ತಾ ಮುಂದುವರಿತಾ ಇರ್ತಾರೆ.